ನಿಮಗೆಲ್ಲ ಕರೆಸಿದ ವಿಷಯ ಏನಂತ ಹೇಳಿದ್ರೆ, ಎಷ್ಟೋ ಜನ ಇವಾಗ ನಮ್ಮ ವಾರ್ಡಲ್ಲಿ ಬೇರೆ ವಾರ್ಡಿಂದ ಅಜಿಸ್ಟೆಡ್ ಬ್ಲಾಕಿಂದ ಎಷ್ಟೋ ಜನ ಫೋನ್ ಮಾಡ್ತಾವ್ರೆ. ಏನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿದ್ದೀವಿ, ಅದು ನಮಗೆ 2,000 ಬರಲ್ವಾ, ಮತ್ತು ಕರೆಂಟ್ ಫ್ರೀ ಸಿಕ್ಕಲ್ವಾ ಅಂತ ಹೇಳ್ಬಿಟ್ಟು ಜನ ಫೋನ್ ಮಾಡಿ ಕೇಳ್ತಾವ್ರೆ. ಸ್ವಲ್ಪ ಜನ ಏನು ಮಾಡವ್ರೆ, ಬೇರೆ ಪಕ್ಷದವರು ಅವ್ರಿಗೆ ತಪ್ಪು ದಾರಿ ತೋರಿಸ್ತವ್ರೆ. ಆ ತಪ್ಪು ದಾರಿನ ನಾವು ಸರಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅದರಲ್ಲಿ ಗೊತ್ತಾಗಲಿ ಜನಗಳಿಗೆ. ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಜನ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬಿಕೆ ಬರಲಿ. ಇದೆಲ್ಲ ಸುಳ್ಳು, ಈ ಥರ ಎಲ್ಲ ಮಾತಾಡ್ತಾ ಇರೋದೆಲ್ಲ ಸುಳ್ಳು, ಇದೆಲ್ಲ ತಪ್ಪು. ನೋಡಿ, ಒಂದು ಮಾತಾಡ್ತೀನಿ. ನೀವು ಪಾಪ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ. ನಮ್ಮ ಸರ್ಕಾರ ಬರಬೇಕು, ಕಾಂಗ್ರೆಸ್ ಬರಬೇಕು, ಬಂದರೆ ನಮಗೆ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ. ಆ ಆಶೀರ್ವಾದ ಯಾವತ್ತೂ ನಿಮಗೆ ಅನ್ಯಾಯ ಆಗಲ್ಲ. ಆಶೀರ್ವಾದ ಸದಾ DK ಶಿವಕುಮಾರ್, ಸಿದ್ದರಾಮಯ್ಯ, CM ಸಾಹೇಬರು ಯಾರಿಗೂ ಅನ್ಯಾಯ ಮಾಡಲ್ಲ. ನಿಮಗೆ ಹೆಂಗೆ ಗ್ಯಾರಂಟಿ 5 ಗ್ಯಾರಂಟಿ ಬರ್ತಾಯಿತ್ತು, ಖಂಡಿತ ಅದು ಕಂಟಿನ್ಯೂ ಆಗುತ್ತೆ. ಯಾರ ಮಾತು ಕೇಳಬೇಡಿ, ಅದೆಲ್ಲ ತಪ್ಪಾಗಿ ಹೇಳ್ತಾವ್ರೆ. ನಿಮಗೆ ಸುಮ್ಮನೆ ಎತ್ಕಟ್ತಾವ್ರೆ, ಅದಕ್ಕೆಲ್ಲ ತಲೆ ಕೊಡಬೇಡಿ, ಅದೆಲ್ಲ ಸುಳ್ಳು. ನೀವು ನಮಗೆ ವೋಟ್ ಮಾಡಿದ್ದೀರಾ, ಏನೋ ನಿಮ್ಮ ಮನಸ್ಸಲ್ಲಿ ಏನೋ ಬೇಜಾರಾಗ್ಬಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಅವ್ರಿಗೆ ಹಾಕಿರ್ಬೋದು, ಬೇರೆಯವ್ರ ಮಾತು ಕೇಳಿ. ಅದಕ್ಕೆ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾರೆ, ನಿಮ್ಗೆ ಯಾವ ಥರ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ನಾವು ಯಾರ ಬಗ್ಗೆನೂ ಏನು ಹೇಳಲ್ಲ. ಇವತ್ತು ನಡೀತಾ ಇರೋದು ಕಾರಣ ಜನ ಹೇಳ್ತಾ ಇರೋದಕ್ಕೆ ಅದು ತಪ್ಪು. ಯಾವ ಕಾರಣಕ್ಕೂ ಅದಕ್ಕೆ ತಲೆ ಕೊಡಬೇಡಿ. ನಾವು ಯಾವತ್ತೂ ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದ್ದಾರೆ, ಯಾವ ಗ್ಯಾರಂಟಿನೂ ಬಂದಾಗಲ್ಲ. ನಾವು ಮುಖ್ಯಮಂತ್ರಿಗೆ ಅದ್ರ ಬಗ್ಗೆ ತುಂಬ ಗೌರವ ಇದೆ. ಅವು ಯಾವ ಕಾರಣಕ್ಕೂ ಜನಗಳು ದುಃಖ, ಅವ್ರಿಗೆ ಕಷ್ಟ ಏನಂತ ಗೊತ್ತಿದೆ, ಅವ್ರ ದುಃಖ ಅವ್ರ ಕಷ್ಟ ಏನಿದೆ ಅಂತ ಹೇಳ್ಬಿಟ್ಟು. ಇವಾಗ ಎಷ್ಟೋ ಬಡವರು ಅವ್ರಿಗೆ ಮಾತ್ರೆಗೆ ದುಡ್ಡೈತೈತೆ. ಅದು 2,000 ಬಂದರೆ ಮಾತ್ರೆಗೆ, ಅಯ್ಯೋ ನನಗೆ ತಿಂಗಳಿಗೆ ಏನು ಟೆನ್ಷನ್ ಇಲ್ಲಪ್ಪ, ನನ್ನ ಮಗ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಮಾತ್ರೆ ಸಿಗ್ತಾಯಿತ್ತು, ಅದರಲ್ಲಿ ನಾವು ತಿಂತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷದ ದುಡ್ಡು ತಿಂತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ಆ ಥರ ನಂಬಿಕೆ ಇದೆ. ಅದು ಎಷ್ಟು BJP ಅವರು ಇದ್ದಾರೆ, ಅವರೇ 2,000 ತಗೋತಾ ಇರೋದು ಜಾಸ್ತಿ. ನಮ್ಮ ಕಾಂಗ್ರೆಸ್ ಪಕ್ಷದವರು ಕಷ್ಟ ಬಿದ್ದಿ ಮಾಡೋರು ಅವ್ರು ಆಗ್ತಾ ಇಲ್ಲ. ಬಸ್ಸಲ್ಲಿ ಸುತ್ತಾಡ್ತಾ ಇರೋದು ಯಾರು, BJP ಅವರೇ. ಗ್ಯಾರಂಟಿ ಜಾಸ್ತಿ ತಗೋತಾ ಇರೋದು ಅವರು. ನಮ್ಮ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತವ್ರಿಗೆ ಯಾರಿಗೂ ಬರ್ತಾ ಇಲ್ಲ, ಅವ್ರಿಗೆ ಬರ್ತಾ ಇರೋದು. ತಿನ್ಬಿಟ್ಟು ಅನ್ಯಾಯ ಮಾಡೋದು ಅವ್ರದ್ದು ರೂಢಿ ಆಗ್ಬಿಟ್ಟಿದೆ ಅವ್ರಿಗೆ. BJP ಅವ್ರದ್ದು ಮಾಮೂಲಿ ಇದು. ಇವಾಗ ನೋಡೋಣ ಕೇಂದ್ರ ಸರ್ಕಾರದಲ್ಲಿ ಅವ್ರು ಏನು ಮಾಡ್ತಾರೆ, ಬಡವ್ರಿಗೆ ಏನು ಸಹಾಯ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ ಜನಗಳಿಗೇನೆ. ನಾವು ಹೇಳೋದು ಬೇಕಾಗಿಲ್ಲ, ತೋರ್ಸೋದು ಎಷ್ಟು ದಿನ ನಡೆಸ್ತಾರೆ. 6 ತಿಂಗಳು ನಡೆಯಲ್ಲ ಈ ಸರ್ಕಾರ. ಚಾಲೆಂಜ್ ಆಗಿರ್ತೀವಿ ನಾವು, 6 ತಿಂಗಳು ನಡೆಯಲ್ಲ, 100% 6 ತಿಂಗಳು ನಡೆಯಲ್ಲ. ಮೋದಿಯವರು 6 ತಿಂಗಳು ನಡೆಸ್ಬಿಡ್ಲಿ. ಮುಂಚೆ ಏನೋ ಫುಲ್ ಸೀಟ್ ಇತ್ತು, ಹೆಂಗೆ ಬೇಕು ಅಧಿಕಾರ ನಡೆಸ್ತಾ ಇದ್ರು, ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳ್ಬಿಟ್ಟು. ಇವಾಗ ನಡೆಸ್ಲಿ ಗೊತ್ತಾಗುತ್ತೆ. ನಾವು ಇದ್ದೀವಿ ಅಲ್ಲಿ, ಕಾಂಗ್ರೆಸ್ ಅವರು ಇದ್ದಾರೆ ಅಲ್ಲಿ.